ಇವತ್ತು ಸ್ಟಾಕ್ ರಿಪೋರ್ಟ್ ತರಿಸಿ. ಆದಿ ಆರ್ಗ್ಯಾನಿಕ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಡ್ರಾಫ್ಟ್ ಮಾಡಿ ನಂಗೆ ಮೇಲ್ ಮಾಡೋದಕ್ಕೆ ಹೇಳಿ. ಹಾಗೆ ಸ್ಟಾಕ್ನ ಚೆಕ್ ಮಾಡಿ ವೇರ್ ಹೌಸಲ್ಲಿ ರಾ ಮೆಟೀರಿಯಲ್ಸ್ ಎಷ್ಟಿದೆ ಅಂತ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು. ಆ್ಯಂಡ್ ಆಲ್ಸೋ ರೇ ಕಾಂತ ನೋಟ್ ಮಾಡ್ಕೊಡ್ತಿದ್ದೀರ ಹೇಳಿದೊಂದು ಕೆಲಸ ನೆಟ್ಟಿಗೆ ಮಾಡೋದವಲ್ರಿ, ನಿಂತ ಜಾಗದಲ್ಲಿ ಕಳೆದೋಗಿದ್ದೀರಲ್ಲ. ಒಂದು ಕೆಲಸನೂ ನೆಟ್ಟಗ್ ಮಾಡಲ್ವಾ? ನಿಮ್ಮ ಸೀಕ್ರೆಟ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀನಿ. ನಯಾ ಪೈಸಾ ಸೀಕ್ರೆಟ್ ಉಳಿಸ್ಕೊಂಡವನಲ್ಲ ನಾನು. ಅಂಥದ್ರಲ್ಲಿ ನಿಮ್ಮಿಬ್ರು ಮ್ಯಾಟರ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರೋ ಚಿನ್ನದ ತರ ಕಾಪಾಡ್ಕೊಂಡ್ ಬರ್ತಿದ್ದೀನಿ. ಆದ್ರೂ ಹೀಗಂತಿರಲ್ಲ ಬಾಸ್, ನಿಮಗಿದೆ ತಡೀರಿ. ಮತ್ತೆ ಸಾಯಕ್ ಹೋದ್ರಿ? ಇಲ್ಲೇ ಇದ್ದೀನಿ ಬಾಸ್, ಹೇಳಿ. ಈ ಮೀಟಿಂಗ್ ನಾಳೆ ಫಿಕ್ಸ್ ಮಾಡಿ. ಓಕೆ ಬಾಸ್. ಬಾಸ್, ನಿಮ್ದು ಸಿಂಹ ರಾಶಿ ಅಲ್ವಾ? ನಿಮ್ ಬಕ್ವಾಸ್ಗೆಲ್ಲ ನನ್ನ ಟೈಮ್ ಇಲ್ಲ. ಬಾಸ್, ಇತಿಹಾಸ ಬಕ್ವಾಸ್ ಬಾಸ್. ನಿಮ್ಮ ಲವ್ವಿನ ಸಾವು ಬದುಕಿನ ಮ್ಯಾಟ್ರ್ ಇದು ಬಾಸ್. ನಿಮ್ಮ ರಾಶಿ ಭವಿಷ್ಯದಲ್ಲಿ ನೀವಿನ್ನು 3 ದಿನದಲ್ಲಿ ನೀವು ಪ್ರೀತಿಸ್ತಾ ಇರೋ ಹುಡುಗಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಪದೇ ಪದೇ ನೀವು ದೊಡ್ಡ ಕಾಮ್ಚೋರ್ ಅಂತ ಪ್ರೂವ್ ಮಾಡ್ಬಿಡಿ. ಸುಮ್ಮನೆ ಹೋಗ್ರಿ ಬಾಸ್. ಈ ಪೇಪರ್ ಅಲ್ಲಿ ಜ್ಯೋತಿಷ್ಯ ಬರ್ದಿರೋ ಜ್ಯೋತಿಷಿ ತುಂಬಾ ಪವರ್ಫುಲ್ಲು. ಈಗ 2 ವರ್ಷದಿಂದ ಇವರು ನನಗೆ ಗರುಡ ದೋಷ ಇದೆ, ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬರ್ದಿದ್ರು. ನಾನು ಅದನ್ನ ಇಗ್ನೋರ್ ಮಾಡಿದ್ದಕ್ಕೆ ನನ್ನ ಮೀನಾಕ್ಷಿ ಸಿಗೋದು ಎಷ್ಟು ಲೇಟ್ ಆಯ್ತು ಗೊತ್ತಾ ಬಾಸ್? ವಾಟ್? ಸರಿ, ಮೀನಾಕ್ಷಿ ಯಾರು? ಎಂತ ಪ್ರಶ್ನೆ ಕೇಳ್ಬಿಟ್ರಿ ಬಾಸ್. ಈ ಕಾಂತ ಇನ್ನೂ ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಆ ಮೀನಾಕ್ಷಿ. ಅವಳು ಈ ಭೂಮಿ ಮೇಲೆ ನನಗೋಸ್ಕರ ಅಂತಾನೆ ಹುಟ್ಟಿರೋ ಒಂದು ಅದ್ಭುತ. ಸಿಂಪಲ್ ಆಗಿ ಅವಳು ಯಾರು ಅಂತ ಅಷ್ಟೇ ಆನ್ಸರ್ ಮಾಡಿ. ನನ್ನ ಲವ್ ಬಾಸ್, ನನ್ನ ಲೈಫು, ನನ್ನ ಹಾರ್ಟು. ಅಚ್ಚ ಕನ್ನಡದಲ್ಲಿ ಪ್ರಿಯತಮೆ ಅಂತಾರೆ. ಕಾಂಡ ನಿಮ್ಮ ಮುಸುಡಿ ಅದು ಬೇರೆ. ಅದು ಯಾವ ಜನ್ಮದಲ್ಲಿ ಅದೆಂತ ಪಾಪ ಮಾಡಿದ್ಲು? ಇದು ತಪ್ಪು ಬಾಸ್. ಪ್ಯಾರ್ ಇಷ್ಕ್ ಮೊಹಬ್ಬತ್ ಎಲ್ರಿಗೂ ಗೊತ್ತೆ. ಅದಕ್ಕೆ ಜಾತಿ ಮತ ಭೇದ ಭಾವ ಯಾವುದು ಇರಲ್ಲ. ಲವ್ ಇಸ್ ಬ್ಲೈಂಡ್. ಆಯ್ತು ಹೋಗಿ, ಅದೊಂದು ಕೆಲಸ ಆದ್ರೂ ನೀಟಾಗಿ ಮಾಡಿ. ಬಾಸ್, ಮ್ಯಾಟ್ರು ಎಲ್ಗೋ ಹೋಗ್ಬಿಡ್ತು. ನಾನು ತಮಾಷೆ ಮಾಡ್ತಿಲ್ಲ ಬಾಸ್. ಈ ಪೇಪರ್ ಅಲ್ಲಿ ಬರೋ ಭವಿಷ್ಯಕ್ಕೆ ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್, ಟಿಂಬರ್ವುಡ್, ಟೀಕುಡ್, ಐಟಿ, ಬಿಟಿ, ಕೆಟಿ, ಓಟಿ, ರೋಡ್ ಸೈಡು, ಫುಟ್ಪಾತ್, ಮುನಿಯಮ್ಮನ್ ಗಲ್ಲಿ ಎಲ್ಲ ಕಡೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಬಾಸ್. ಎಕ್ಸಾಕ್ಟ್ ಆಗಿ ಇದ್ರಲ್ಲಿ ಹೇಳಿದ್ದೆ ಆಗುತ್ತೆ ಬಾಸ್. ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಸಾಕು ಸುಮ್ಮನೆ ರೀ. ಯಾವ ಜ್ಯೋತಿಷ್ಯದಲ್ಲೂ ಮುತ್ತು ಕೊಟ್ಟಿಲ್ಲ ಅಂದ್ರೆ ಪ್ರೀತಿ ಹಾಳಾಗುತ್ತೆ ಅಂತ ಬರ್ದಿರೋಲ್ಲ. ತೋರಿಸಿ ನೋಡ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಹೇಳಿ ಸರಿಯಾಗಿ ತಗ್ಲಾಕೊಂಡೆ. ವೇದಾಂತ್, ಹಾಯ್ ಮೂಲ್ಯ. ನಿಮ್ ಹಾಯ್ನ ನಿಮ್ ಜೇಬಲ್ಲೇ ಇಟ್ಕೊಳ್ಳಿ. ಅಲ್ಲ, ವಿಜಯದಶಮಿ ದಿನನೂ ರಜಾ ಕೊಡಲ್ಲ ಅಂತಿರಲ್ಲ, ಎಲ್ಲರನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ? ಹಬ್ಬ ರೀ ಇದು, ಹಬ್ಬ. ನಮ್ ದೇಶದಲ್ಲಿ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ ನಿಮ್ಗೆ? ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಸೇರ್ಕೊಂಡ್ಮೇಲೆ ಹೆಚ್ಚು ಕಮ್ಮಿ ಕಂಪ್ನಿಗಳಿಗೆ ನಮ್ಮನ್ನ ನಾವು ಮಾರ್ಕೊಂಡಿದೀವಿ ಅನ್ನೋ ತರ ಆಗಿದೆ. ಹಬ್ಬದ ದಿನನೂ ಮನೆಯವರೆಲ್ಲ ಸೇರಿ ಖುಷಿ ಪಡ್ದೆ ಇಲ್ಲಿ ಬಂದು ಕಂಪ್ಯೂಟರ್ ಮುಂದೆ ಹ್ಯಾಪ್ ಮೊರೆ ಹಾಕೊಂಡು ಕೂರ್ಬೇಕು ಅಂದ್ರೆ ಯಾವ ನ್ಯಾಯ ಅಂತೀನಿ. ಹೋದ್ ವರ್ಷ ಏನೋ ಸಂಡೆ ಬಂದಿತ್ತು, ನನಗೆ ಗೊತ್ತಾಗ್ಲಿಲ್ಲ. ಇವತ್ತು ಆಯುಧ ಪೂಜೆ, ಕೆಲ್ಸಕ್ಕೆ ಬಂದಿಲ್ವಾ? ವಿಜಯದಶಮಿ ದಿನನೂ ರಜೆ ಕೊಡಲ್ಲ ಅಂದ್ರೆ ಇದು ಆಫೀಸ್ ಅಲ್ಲ, ಜೈಲು. ಪೂಜೆಗೆ ಬನ್ನಿ. ನೋಡಿದ್ರ ಬಾಸ್, ಪೇಪರ್ ಭವಿಷ್ಯದ ಪವರು ಆಗ್ಲೇ ಕಾಣಿಸ್ಕೊಳಕ್ ಶುರುವಾಗಿದೆ. ಸಿಲ್ಲಿ ರೀಸನ್ಗೆ ನಿಮ್ಮ ಒಪಿನಿಯನ್ ಕೇಳ್ದೆ ಜಗಳ ಆಡ್ಬಿಟ್ಟು ಹೊಟ್ಟೋದ್ರು ಮೇಡಮ್. ಮೊದ್ಲು ಜ್ಯೋತಿಷಿ ಹೇಳ್ದಾಗೆ ಮೇಡಮ್ಗೊಂದು ಕಿಸ್ ಕೊಟ್ಬಿಡಿ, ತಣ್ಣಗಾಗ್ತಾರೆ.
वक्रतुण्डमहाकाय नमः ओम विकृत्यै नमः ओम चामुण्डायै नमः ओम महादुर्गे नमः ओम विजयदुर्गे नमः ओम महालक्ष्मी नमः ओम संतानलक्ष्म्यै नमः ओम भाग्यलक्ष्मी नमः ओम सरस्वत्यै नमः ओम सर्वमंगलमांगल्ये शिवे सर्वार्थसाधिके शरण्ये त्र्यंबिके गौरी नारायणि नमोस्तुते ओम कुबेरलक्ष्म्यै नमः ओम जयन्त्यै नमः ओम मंगलकाल्यै नमः महाभाग्यलक्ष्म्यै नमः ओम भद्राकाल्यै नमः ओम महासरस्वत्यै नमः ओम मंगलधारिण्यै नमः ओम जयन्ते मंगलाकाले भद्राकाले कपालिने दुर्गा क्षमा शिवा दात्रे स्वाहा सदा नमोस्तुते महादेवे नमो नमः ओम सर्वमंगलमांगल्ये शिवे सर्वार्थसाधिके शरण्ये त्र्यंबिके देवे नारायणि नमोस्तुते कात्यायनाय विद्महे कन्याकुमारी धीमहि तन्नो दुर्गे प्रचोदयात् उत्तरोत्तरमङ्गलनीराञ्जनं समर्पयामि ओम या देवी सर्वभूतेषु मातृरूपेण संस्थिता नमस्तस्मै 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 नमो नमः या देवी सर्वभूतेषु विद्यारूपेण संस्थिता नमस्तस्मै 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 नमो नमः या देवी सर्वभूतेषु मातृरूपेण संस्थिता उत्तरोत्तरमङ्गलनीराञ्जनं समर्पयामि ಸಾರ್ಥಕ್ ಸರ್, ನೀವೇ ನಿಮ್ಮ ದೊಡ್ಡ ಬಾಮ ಇದ್ದಂಗೆ ಸ್ವಲ್ಪ ಬುದ್ಧಿ ಹೇಳಿ. ನಾಳೆ ಮನೇಲಿ ಪೂಜೆ ಐತೆ. ನಾನೇನು ನೀನು ವಿಕ್ಕಿ ಬಾಬಾ ಯಾರೇ ಆಫೀಸಿಗೆ ಬಂದರೂ ಅಮ್ಮ ರಗಳೆ ತೆಗಿತಾಳೆ. ಅದೇನು ಮಾಡ್ತಿರೋ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ.